ನಮಸ್ಕಾರ ವೀಕ್ಷಕ ಬಂಧುಗಳೇ, ಅಧ್ಯಾತ್ಮ ಪ್ರಿಯರೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣ. ನನ್ನ ಯೂಟ್ಯೂಬ್ ವಾಹಿನಿಯ ಆದಿಗುರು ವಾಲ್ಮೀಕಿ ಅಧ್ಯಾತ್ಮ ಬೆಳಕು ಈ ಕಾರ್ಯಕ್ರಮದ 21ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿಯೂ ಎಂದಿನಂತೆ ನಾನು ತಮ್ಮ ಮುಂದೆ ಆದಿಗುರು ವಾಲ್ಮೀಕಿಯವರ ಮತ್ತೊಂದು ಆಧ್ಯಾತ್ಮ ಚಿಂತನೆಯನ್ನು ಹಂಚಿಕೊಳ್ಳಲಿದ್ದೇನೆ. ಅದರ ಪೂರ್ವದಲ್ಲಿ ಆದಿಗುರು ವಾಲ್ಮೀಕಿಯವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಓಂ ನಮೋ ವಾಲ್ಮೀಕಿ ಕೋಕಿಲಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಮಧುರಂ ಸುಂದರಂ ವಾಲ್ಮೀಕಿ ನಾಮಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಜ್ಞಾನಂ ಧರ್ಮಂ ಕರ್ಮಂ ರಾಮಾಯಣಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ಬ್ರಹ್ಮಸತ್ವಂ ಆತ್ಮಂ ದೇಹಾತ್ಮಂ ವಂದೇ ವಾಲ್ಮೀಕಿ ಅಧ್ಯಾತ್ಮಗುರುವಂ ವಂದೇ ವಾಲ್ಮೀಕಿ ಅಧ್ಯಾತ್ಮಗುರುವಂ ನಮೋ ವಾಲ್ಮೀಕಿ ನಾರಾಯಣಂ ನಮೋ ವಾಲ್ಮೀಕಿ ನಾರಾಯಣ. ನಾವು ಇಲ್ಲಿವರೆಗೆ ಆದಿಗುರು ವಾಲ್ಮೀಕಿಯವರ ಆಧ್ಯಾತ್ಮ ಚಿಂತನೆಗಳಿಂದ ನಾನು ಯಾರು, ವಿಶ್ವ ಏನು, ವಿಶ್ವ ಮತ್ತು ನನ್ನ ಮಧ್ಯೆ ಇರುವಂಥ ಸಂಬಂಧಗಳ ಕುರಿತು, ನಿಯತಿ ನಿಯಮ ಕುರಿತು, ದೈವ ದಾಟ ಕುರಿತು ಚಿಂತನೆಗಳನ್ನು ನಾವು ಇಲ್ಲಿವರೆಗೆ ಹಂಚಿಕೊಂಡಿದ್ದೇವೆ. ಆ ಚಿಂತನೆಗಳ ಇನ್ನೊಂದು ಆಯಾಮ, ಇಲ್ಲಿವರೆಗೆ ನಾನು ಯಾರು, ನಾನು ಮನೋರೂಪಿ ಆತ್ಮ, ಮನಸ್ಸನ್ನು ಶುದ್ಧಗೊಳಿಸುವ ಮೂಲಕ ಆತ್ಮರೂಪವನ್ನು ಪಡಿಬೇಕು, ಮತ್ತೆ ನಾನು ಎಲ್ಲಿಂದ ಬಂದಿದ್ದೆ ಅಲ್ಲೇ ಅದೇ ಒಂದು ಸ್ಥಾನವನ್ನು, ಅದೇ ಮಹಾನಾತ್ಮನ ಸೇರಬೇಕು ಅನ್ನುವಂಥ ಒಂದು ಚಿಂತನೆಯನ್ನು ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ. ಅದರಂತೆ ಮುಂದಿನ ಬರ್ತಿದೆ ಅಂದರೆ ನೀನು ಯಾರು. ಇಲ್ಲಿ 3 ಪುರುಷಗಳಿವೆ. ಒಂದು ನಾನು, ಎರಡನೇದ್ದು ನೀನು, ಮೂರನೇದ್ದು ಅವರು, ಅದು, ಹೀಗೆ ಬರ್ತಿದೆ. ಇಲ್ಲೇ ನಾನು ಯಾರು ಅನ್ನೋದು ಗೊತ್ತಾಯಿತು. ಈಗ ನೀನು ಯಾರು, ನೀನು ಯಾರು, ನೋ ದೈ ಸೆಲ್ಫ್ ಅಂತ ಇಂಗ್ಲೀಷ್ನಾಗ ಹೇಳ್ತೇವೆ. ನಾನು ಯಾರು, ಹೂ ಐ ಆಮ್. ನೀನು ಯಾರು, ನೋ ದೈ ಸೆಲ್ಫ್, ನೀನು ಯಾರು ಅನ್ನೋದನ್ನ ತಿಳ್ಕೋ. ಅದನ್ನೇ ಆದಿಗುರು ವಾಲ್ಮೀಕಿಯವರು ತಮ್ಮ ಮಹಾಕೃತಿ ಮಹಾರಾಮಾಯಣದಲ್ಲಿ, ರಾಮಾಯಣದ ಸ್ಥಿತಕಾಂಡದಲ್ಲಿ ಹೀಗೆ ಹೇಳ್ತಾರೆ: ನೀನು ಯಾರು ಎಂಬುದನ್ನು ತಿಳಿದುಕೋ, ಸಕಲ ಜೀವರಾಶಿಗಳಿಗೆ ಲೇಸು ಮಾಡು. ನೀನು ಯಾರು, ನಾನು ಆತ್ಮ, ನೀನು ಯಾರು. ಇದು ಶರೀರನ ಇಲ್ಲಿ ಶರೀರ ಅಂದರೆ ಏನು, ಎಲ್ಲಿ ಬಂತಿದ್ದು, ಹೇಗೆ ಬಂತಿದ್ದು, ಇದರ ಕಾರ್ಯ ಏನು, ಇವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ಬೇಕು. ನೀನು ಯಾರು ಎಂಬುದನ್ನು ತಿಳಿದುಕೋ, ಸಕಲ ಜೀವರಾಶಿಗಳಿಗೆ ಲೇಸ ಮಾಡು. ನಿನ್ನಂಗ ಇನ್ನೂ ಹಲವಾರು ಜೀವರಾಶಿಗಳಿವೆ, ಅವುಗಳಿಗೂ ನಾನು, ನೀನು, ಅವು ಬಂತಿಲ್ಲಿ. ಈ ಸಕಲ ಜೀವರಾಶಿಗಳೇನಿವೆಲ್ಲ ಇವುಗಳ ಲೇಸ ಮಾಡಬೇಕು. ಇವುಗಳ ಲೇಸ ಯಾಕೆ ಮಾಡಬೇಕನ್ನೋದ ಹಿಂದಿನ ಚಿಂತನೆಯಲ್ಲಿದೆ. ಅವು ಕೂಡ ಸಹ ಆತ್ಮಗಳು. ಈ ವಿಶ್ವದಲ್ಲಿರುವಂಥ ಪ್ರತಿಯೊಂದು ಅಗೋಚರ ವಸ್ತುಗಳೇನಿವೆ ಅವು ಎಲ್ಲದರ ಮೂಲ ಒಂದೇ ಬ್ರಹ್ಮಸತ್ವ. ಅದಕ್ಕೆ ನಾವೆಲ್ಲರೂ ಸಕಲ ಆತ್ಮಗಳು. ಅದಕ್ಕೆ ಯಾವ ರೀತಿ ನಾನು ನನ್ನ ಆತ್ಮ, ನನ್ನ ಶರೀರ ಬಗ್ಗೆ ತಿಳ್ಕೊಳ್ತೇನೆ, ಅವಕ್ಕೆ ನಾನು ಒಂದು ಪ್ರೀತಿಯನ್ನು ಸಲ್ಲಿಸ್ತೇನೆ, ಅದೇ ರೀತಿಯಾಗಿ ಸಕಲ ಜೀವರಾಶಿಗಳಿಗೆ ಲೇಸು ಮಾಡು. ಯಾವ ರೀತಿ ನೀನು ನಿನ್ನ ಶರೀರ ಮತ್ತು ಮನುಷ್ಯನ ಹಿತವನ್ನು ಕಾಪಾಡಿಕೊಂಡು ಹೋಗ್ತೀಯಾ, ಅದೇ ರೀತಿಯಾಗಿ ಸಕಲ ಜೀವರಾಶಿಗಳಿಗೆ ಹಿತವನ್ನು ಕಾಪಾಡಿಕೊಂಡು ಹೋಗು. ಸಕಲ ಜೀವರಾಶಿಗಳಿಗೆ ಲೇಸ ಮಾಡು. ಅರ್ಥಾತ್ ಅದನ್ನೇ 12ನೇ ಶತಮಾನದಲ್ಲಿ ಬಸವಣ್ಣವರು ಇದೇ ಒಂದು ವಾಲ್ಮೀಕಿಯವರ ವ್ಯಾಖ್ಯಾನವನ್ನು ಸಕಲ ಜೀವರಾಶಿಗಳಿಗೆ ಲೇಸ ಬಯಸುವಂತಲೂ ಹೇಳ್ತಾರೆ. ದೈವೇ ಧರ್ಮದ ಮೂಲವಯ್ಯ ಅಂತಲೂ ಹೇಳ್ತಾರೆ. ಅಂದರೆ
ಸಕಲ ಜೀವರಾಶಿಗಳಲ್ಲಿಯೂ ನೀನು ದಯ ತೋರು ಅನ್ನುವಂಥ ಒಂದು ಶರಣರ ಚಿಂತನೆ ಏನಿದೆ ಅದರ ಹಿಂದೆ ಅಡಗಿದಂತಹ ಮೇನ ತತ್ವ ಅಂದ್ರೆ ವಾಲ್ಮೀಕಿಯವರು ಬೋಧಿಸಿದಂತಹ ಸಕಲ ಜೀವರಾಶಿಗಳಿಗೆ ಲೇಸ ಮಾತು. ಮುಂದುವರೆದು ಶ್ಲೋಕದ 2ನೇ ಲೈನ್ ಹೇಳ್ತಾರ, ದುಃಖ ಚಿಂತೆಗಳು ಮನಸ್ಸಿನಿಂದ ಹೊಡೆದು ಓಡಿಸು. ದುಃಖ ಚಿಂತೆಗಳಿಗೂ ಮನಸ್ಸಿನ ಸೃಷ್ಟಿಗಳನ್ನೇ ಮೊದಲಿಂದನೂ ನಾನು ವಾಲ್ಮೀಕಿಯವರ ಚಿಂತನೆಗಳ ಮೂಲಕ ಹೇಳ್ತಾ ಇದ್ದೇನೆ. ಇವೆಲ್ಲವೂ ಮನಸ್ಸು ಸೃಷ್ಟಿ ಮಾಡಿದ್ದು. ಸುಖ ದುಃಖ ಮನಸ್ಸಿನ ಸೃಷ್ಟಿಗಳು, ಇವುಗಳಿಂದ ನಾವು ದೂರ ಉಳಿಬೇಕು, ಶಾಂತ ಚಿತ್ತವನ್ನು ಹೊಂದಬೇಕಂತ ನಾನು ಪದೇ ಪದೇ ಹೇಳ್ತಾ ಬಂದಿದ್ದೇನೆ. ಈ ಶ್ಲೋಕದಲ್ಲಿಯೂ ಕೂಡ ದುಃಖ ಚಿಂತನೆಗಳು ಮನಸ್ಸಿನಿಂದ ಹೊಡೆದು ಓಡಿಸಬೇಕು. ಅವು ನನ್ನವಲ್ಲ, ನಾನೇ ಸೃಷ್ಟಿ ಮಾಡ್ಕೊಂಡಿದ್ದಂದ್ರೆ ನಾನೇ ಅವನ್ನ ಓಡಿಸಬೇಕು. ಇನ್ಯಾರೋ ಕೊಟ್ಟದ್ದು ನನಗೆ ಓಡ್ಸೋಕ್ಕಾಗೋದಿಲ್ಲ ಅನ್ಲಿಕ್ಕೆ ಬರೋದಿಲ್ಲ, ಇನ್ಯಾರೂ ಕೊಡುವುದಿಲ್ಲ. ದುಃಖನೂ ನಂದೇ, ಸುಖನೂ ನಂದೇ. ಸುಖ ಬಯಸಿದಾಗ ದುಃಖವೂ ಬರ್ತಿದೆ, ದುಃಖ ಆದಾಗ ಸುಖನೂ ಬರ್ತಿದೆ. ಇವೆರಡೂ ನನ್ನ ಮನಸ್ಸಿನ ಸೃಷ್ಟಿ. ಇವುಗಳ ಮೇಲೆ ನನ್ನ ನಿಯಂತ್ರಣ ಇದೆ. ಇದು ನಂದನ್ನೋದು ಮನಸ್ಸೇ ಹೇಳ್ತಿದೆ, ಇದು ನಂದಲ್ಲ ಅನ್ನೋದು ಮನಸ್ಸೇ ಹೇಳ್ತಿದೆ. ನಂದನ್ನೋದು ನಂದಲ್ಲ ಅನ್ನೋದು ಈ ಎರಡೂದ್ರಿಂದ ಸುಖ ದುಃಖ ನಮ್ಗೆ ಅನುಭವ ಆಗ್ತಾ ಇತ್ತು. ಇವೆರಡನ್ನು ನಾವು ಬಿಟ್ಟು ಬಿಡಬೇಕು. ಎರಡನ್ನೂ ಮನಸ್ಸಿನಿಂದ ಹೊಡೆದೇ ಓಡಿಸಬೇಕು. ನಿನಗೆ ಎಲ್ಲ ನೋವು ದುಃಖಗಳಿಂದ ಮುಕ್ತಿ ಸಿಗುವುದು. ನೀ ಯಾವಾಗ ಈ ಸುಖ ದುಃಖಗಳಿಂದ ಮುಕ್ತಿ ಆಗ್ತೀಯ, ಆವಾಗ ನಿನಗೆ ಈ ನೋವುಗಳಿಂದ ನಿನಗೇನಾಗಿದೆ, ಮುಕ್ತಿ ಆಗ್ತಿದೆ. ಅದನ್ನೇ ಗೌತಮ್ ಬುದ್ಧರು ಕೂಡ ಹೇಳ್ತಾರ, ಮಹಾವೀರರು ಹೇಳ್ತಾರ, ನಮ್ಮ ಎಲ್ಲ ಸುಖ ದುಃಖಗಳಿಗೆ ಕಾರಣ ಅಂದ್ರೆ ನಮ್ಮ ಮನಸ್ಸಿನ ಆಸೆಯನ್ನು ನಾವು ಬಿಟ್ಟಾಗ ಇವೆಲ್ಲನೂ ಮಾಯ ಹೋಗ್ತವ. ಈ ಮೂಲ ಆಧ್ಯಾತ್ಮ ಚಿಂತನೆಯನ್ನ ಮಹರ್ಷಿ ವಾಲ್ಮೀಕಿಯವರು, ಆದಿಗುರು ವಾಲ್ಮೀಕಿಯವರು ತಮ್ಮ ಮಹಾರಾಮಾಯಣದ ಸಿದ್ಧಕಾಂಡದಲ್ಲಿ ಆದಿಗುರು ವಾಲ್ಮೀಕಿಯವರ ಅದೇ ಶ್ಲೋಕದ ವಿಚಾರವನ್ನು ಮುಂದುವರಿಸಿ ವಾಲ್ಮೀಕಿಯವರು ಹೇಳ್ತಾರ, ಮನುಷ್ಯನು ಮೊದಲು ತಾನು ಯಾರು ಎಂಬ ಜಿಜ್ಞಾಸೆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕು. ಮನುಷ್ಯ ಜನ್ಮ ಏನಿದೆ ದುರ್ಲಭ. ಮನುಷ್ಯನಿಗಿರುವಂತಹ ತಿಳುವಳಿಕೆ, ಬುದ್ಧಿ, ವಿಚಾರ ಮಾಡೋದು ಇನ್ಯಾವ ಪ್ರಾಣಿಗಳಲ್ಲಿಯೂ ನೋಡಕ್ಕೆ ಸಿಗುವುದಿಲ್ಲ. ಅದಕ್ಕೆ ಮನುಷ್ಯನಾಗಿ ಹುಟ್ಟು ಬರುವುದೇ ಬಹಳ ದುರ್ಲಭ. ಇದು ಬಹಳ ಅಂದರೆ ಎಲ್ಲ ಜನ್ಮಗಳನ್ನು ತಾಳಿ ನಂತರ ಮನುಷ್ಯ ಜನ್ಮ ಸಿಗ್ತಿದೆ ಅನ್ನೋದು ಬಹಳ ಚಾನ್ಸಸ್ ಕಡಿಮೆ ಇದೆ. ಸಿಕ್ಕಾಗ ಮಾತ್ರ ನಾವು ಏನು ಮಾಡಬೇಕು, ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾನು ಯಾರು, ಈ ನನ್ನ ಶರೀರ ಏನು, ವಿಶ್ವ ಏನು, ಇವುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಆತ್ಮವನ್ನು ನಾವೇನು ಮಾಡಬೇಕು, ಮುಕ್ತ ಮಾಡಿ ಈ ವಿಶ್ವದಲ್ಲಿ ನಾವು ಲೀನಾಗಿ ಹೋಗಬೇಕು. ಎಲ್ಲನೂ ಬಿಟ್ಟು ಈ ಮನುಷ್ಯ ಜನ್ಮ ಒಂದೇ ಇದು ಒಂದು ಅವಕಾಶ. ನಾನು ಮುಕ್ತಿ ಮಾಡಿಕೊಳ್ಳಲಿಕ್ಕೆ, ಈ ಭವಬಂಧನದಿಂದ ಬಿಡುಗಡೆಯಾಗಲಿಕ್ಕೆ ಸಿಕ್ಕಂಥ ಅವಕಾಶ ಅಂದರೆ ಮನುಷ್ಯ ಜನ್ಮ. ಅದಕ್ಕೆ ಮನುಷ್ಯ ಜನ್ಮವನ್ನು ನಾವು ಈ ಸುಖ ದುಃಖ ಈ ಜಂಜಾಟದಾಗ ಕಳೆಯೋಕ್ಕಿಂತನೂ ನಾನು ಯಾರು, ನನ್ನದೇನು ಅಂತ ಒಂದು ರಿಯಾಲಿಟಿಯನ್ನು, ವಾಸ್ತವ ಸತ್ಯವನ್ನು ತಿಳ್ಕೊಂಡು ಇದನ್ನು ಮುಕ್ತಿಗೊಳಿಸಬೇಕು. ಇದೊಂದು ಅವಕಾಶ ಸಿಕ್ಕಿದೆ ಅಂತ ವಾಲ್ಮೀಕಿಯವರು ಹೇಳ್ತಾರೆ. ಅದಕ್ಕೆ ಮನುಷ್ಯ ಮೊದಲು ನಾನು ಯಾರು ತಿಳ್ಕೊಳ್ಬೇಕಾಗಿತ್ತಂದ್ರೆ ನಾವು ಶಾಂತ ಚಿತ್ತವನ್ನು ಹೊಂದಬೇಕು. ಮನಸ್ಸಿನ ಪಾಸಿಟಿವ್ ಇರಬಾರ್ದು, ನೆಗೆಟಿವ್ ಇರಬಾರ್ದು, ಎರಡರ ಮಧ್ಯೆ ಇರಬೇಕು. ಶಾಂತ ಚಿತ್ತದಿಂದ ತನ್ನ ಮೂಲವನ್ನು ಅರಿತುಕೊಳ್ಳಬೇಕು. ತನ್ನ ಮೂಲ ಯಾವುದಪ್ಪ ಅಂದರೆ ಈ ಬ್ರಹ್ಮಸತ್ವ. ಮುಂದೆ ಆತ್ಮದ ಜೊತೆಗೆ ಶರೀರನೂ ಇದೆ. ಶರೀರ ಕುರಿತು ಅವ್ರು ಮುಂದೆ ಹೇಳ್ತಾರ, ಮೂಲತಃ ಬ್ರಹ್ಮಸತ್ವ ಆತ್ಮಕನ ನಾನು ಮನೋರೂಪಿ. ನಾ ಯಾರಪ್ಪ ಅಂದ್ರೆ ಮೂಲತಃ ಬ್ರಹ್ಮಸತ್ವದಿಂದ ನಾವು, ನನ್ನಲ್ಲಿ ಆತ್ಮದ ಖನನೂ ಇದೆ, ಎರಡೂ ಸೇರಿಕೊಂಡು ನಾನು ಮನೋರೂಪಿ ಇದ್ದೇನೆ. ಅನಿಲಗಳ ರೂಪದಲ್ಲಿ ಇದು ಶರೀರ ಹೇಗೆ, ಮನುಷ್ಯ ಜನ್ಮ ಹೇಗೆ, ಜೀವರಾಶಿಗಳ ಜನ್ಮ ಹೇಗಾಗ್ತಿದ್ಯೋ ಅನ್ನೋದನ್ನ ಇಲ್ಲಿ ವಾಲ್ಮೀಕಿಯವರು ಹೇಳ್ತಾರ. ಅನಿಲಗಳ ರೂಪದಲ್ಲಿ ವೀರ್ಯ ಅಂಡಗಳಾಗಿ ಇಚ್ಛಾರೂಪದರ್ಶಿ ಲೌಕಿಕ ಸಂಸಾರ ಚಕ್ರದಲ್ಲಿ ಸಿಲುಕಿಕೊಂಡು ಸುಖ ದುಃಖಗಳ ಸುಳಿಯಲ್ಲಿ ಸಿಲುಕಿದ್ದನ್ನು ಅರಿತುಕೊಳ್ಳಬೇಕು.
ಇಲ್ಲಿ ನೋಡಿ, ಮೊದಲು ನಾವು ತಿಳ್ಕೊಳ್ಬೇಕಲ್ಲ, ನಾನು ಆತ್ಮ ಮತ್ತು ದೇಹಾತ್ಮ, ಶರೀರ ಮತ್ತು ಆತ್ಮ. ಆತ್ಮ ಮನೋರೂಪಿ ಇದೆ. ಇನ್ನು ಶರೀರ ಹೇಗೆ ತಯಾರಾಗ್ತಿದೆ ಅಂದ್ರೆ, ಆತ್ಮ ಅನಿಲ ರೂಪದಲ್ಲಿ ಶರೀರವನ್ನು ಪ್ರವೇಶ ಮಾಡ್ತದೆ. ಶರೀರ ಹೇಗಂದ್ರೆ, ಶರೀರ ವೀರ್ಯ ಮತ್ತು ಅಂಡಗಳ ರೂಪದಲ್ಲಿ, ಹೆಣ್ಣಿನಿಂದ ಅಂಡ ಬರ್ತದೆ, ಗಂಡಿನಿಂದ ವೀರ್ಯ ಬರ್ತದೆ. ಇವುಗಳ ಮಿಲನದಿಂದಾಗಿ ಏನಾಗ್ತಿದೆ ಅಂದ್ರೆ ಒಂದು ಜೀವರಾಶಿ ಶರೀರ ತಯಾರಾಗ್ತದೆ. ಅದು ಇಚ್ಛಾರೂಪಿ ಧರಿಸಿ ಲೌಕಿಕ ಸಂಸಾರ ಚಕ್ರದಲ್ಲಿ ಹುಟ್ಟಿಕೊಳ್ತೇವೆ, ಅದ್ರಾಗ ಸಿಲ್ಕೊಳ್ತೇವೆ. ಅದ್ರಾಗ ಸಿಲ್ಕೊಂಡ ನಂತರ ನಾವು ಈ ಸುಖ ದುಃಖಗಳ ಸುಳಿಯಲ್ಲಿ ಸಿಲುಕ್ತೇವೆ. ಇದನ್ನ ನಾವು ತಿಳ್ಕೊಳ್ಬೇಕು. ಇದು ನನ್ನ ಬದುಕೇನು, ಈ ಸಂಸಾರ ಚಕ್ರ ಏನು, ಈ ಸುಖ ದುಃಖಗಳ ಸುಳಿ ಏನು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಮತ್ತು ನಾನು ಆತ್ಮ ಯಾರು, ನನ್ನ ಶರೀರ ಏನು ಅನ್ನೋದನ್ನ ನಾವು ತಿಳಿದುಕೊಂಡಾಗ ಮಾತ್ರ ನಾವು ಶಾಂತ ಚಿತ್ತವನ್ನು ಹೊಂದ್ತೇವೆ. ಆ ಶಾಂತ ಚಿತ್ತದ ಮಾರ್ಗದಿಂದಾಗಿ ನಾವು ಮುಕ್ತಿಯನ್ನು ಹೊಂದಲಿಕ್ಕೆ ಸಾಧ್ಯ ಅನ್ನುವಂತಹ ಮಾರ್ಗವನ್ನು ವಾಲ್ಮೀಕಿಯವರು ಹೇಳ್ತಾರೆ. ವೀರ್ಯ ಅಂಡಗಳ ಆಟ, ಅನಿಲದ ಪ್ರವೇಶದಿಂದಾಗಿ ಹೇಗೆ ಒಂದು ಜೀವರಾಶಿ ನಾನು ಹೇಗೆ ತಯಾರಾಗಿದ್ದೇನೆ, ಅದೇ ಪ್ರಕಾರ ಉಳಿದ ಜೀವರಾಶಿಗಳು ತಯಾರಾಗ್ಯಾವ. ಅದನ್ನೇ ವಾಲ್ಮೀಕಿಯವರು ಹೇಳ್ತಾರೆ, ಉಳಿದ ಜೀವರಾಶಿಗಳು ತನ್ನಂತೆ ಲೌಕಿಕ ಜಗತ್ತಿಗೆ ಬಂದದ್ದನ್ನು ನಾವು ಅರಿತುಕೊಳ್ಳಬೇಕು. ನಾನು ಯಾವ ರೀತಿಯಾಗಿ ಹುಟ್ಟಿ ಬಂದೇನೆ, ಅದೇ ರೀತಿಯಾಗಿ ಉಳಿದ ಜೀವರಾಶಿಗಳು ಕೂಡ ಹುಟ್ಟಿ ಬಂದಿವೆ. ಅದು ಕೀಟ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಸರೀಸರ್ಪ ಆಗಿರ್ಬೋದು, ಜಲಚರ, ಯಾವುದೇ ಇರಲಿ, ವಿಶ್ವದಲ್ಲಿ ಕಾಣುವಂತಹ ಪ್ರತಿಯೊಂದು ಜೀವರಾಶಿ ಬರುವಂತಹ ಒಂದು ದಾರಿ ಏನಿದೆ, ಆ ದಾರಿಯು ನನ್ನ ದಾರಿಗಿಂತ ಭಿನ್ನವಿಲ್ಲ. ಇದನ್ನು ಮೊದಲು ನಾವು ತಿಳಿದುಕೊಳ್ಳಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಸಕಲ ಜೀವರಾಶಿಗಳಿಗೆ ಲೇಸ ವಯಸ್ಸು ಅಂತ ಹೇಳ್ತಾರೆ. ಅವು ಕೂಡ ತನ್ನ ಸಹ ಆತ್ಮಗಳೇ. ಅವುಗಳಲ್ಲಿ ಕೂಡ ಅನಿಲ ರೂಪದಲ್ಲಿ, ಪ್ರಾಣವಾಯು ರೂಪದಲ್ಲಿ ಏನಾಗಿದೆ, ಅಲ್ಲಿ ಆತ್ಮ ಪ್ರವೇಶವಾಗಿದೆ. ಅನಿಲ ರೂಪದಲ್ಲಿ ಆತ್ಮ ಪ್ರವೇಶವಾಗಿದೆ. ಅದಕ್ಕೆ ಅವುಗಳಲ್ಲಿರುವಂಥ ಆತ್ಮ, ನನ್ನಲ್ಲಿರುವಂಥ ಆತ್ಮವು ಎಲ್ಲವೂ ಒಂದೇ ಮಹಾನಾತ್ಮದ ಅಂಶಗಳು. ಅವು ಕೂಡ ತನ್ನ ಸಹ ಆತ್ಮಗಳ ಎಂದೇ ಸತ್ಯವನ್ನು ತಿಳಿದುಕೊಳ್ಳಬೇಕು. ಇದು ಸತ್ಯ. ನನಗೂ ಇತರ ಜೀವರಾಶಿಗಳ ಮಧ್ಯೆ ಇರುವಂಥ ಸಂಬಂಧ ಏನಪ್ಪಾ ಅಂದ್ರೆ, ಅವುಗಳಲ್ಲಿ ಇದ್ದಂಥ ಆತ್ಮ, ನನ್ನಲ್ಲಿದ್ದಂಥ ಆತ್ಮ ಒಂದೇ, ಎರಡೂ ಮೂಲ ಒಂದೇ, ಶರೀರಗಳ ಮೂಲನೂ ಒಂದೇ. ಇದು ಸತ್ಯ ಇದೆ. ಇದನ್ನ ತಿರಸ್ಕರಿಸ ಸಾಧ್ಯ ಆಗೋದಿಲ್ಲ, ತಿರಸ್ಕರಿಸಲಿಕ್ಕೆ ಬಾರದಂಥದ್ದಿದೆ. ಇದನ್ನ ಸುಳ್ಳು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಸತ್ಯ. ಈ ಅರಿವು ನಮಗೆ ಬರಬೇಕು. ಈ ಅರಿವನ್ನು ನಾವು ಪಡೆದಾಗ ಮಾತ್ರ ನಾವೇನ್ ಮಾಡ್ತೀವಿ, ನಾನು ಯಾರು, ನೀನು ಯಾರು, ಈ ಸಕಲ ಜೀವರಾಶಿ ಏನು, ಇವುಗಳ ಸಂಬಂಧ ಏನು ಅಂತ ತಿಳ್ಕೊಂಡು ನಾವು ಕೂಡ ನಮ್ಮನ್ನು ನಾವು ಹೇಗೆ ಹಿತವನ್ನು ಬಯಸ್ತೇವೆ, ಅದೇ ರೀತಿಯಾಗಿ ನಾವು ಪರರ ಹಿತವನ್ನು ಬಯಸಲಿಕ್ಕೆ ಶುರು ಮಾಡ್ತೇವೆ. ಪರರಿಗೂ ಲೇಸ ಮಾಡಲಿಕ್ಕೆ ಶುರು ಮಾಡ್ತೇವೆ. ಮುಂದುವರೆದು ತನ್ನಂತೆ ಎಲ್ಲ ಜೀವರಾಶಿಗಳಿಗೆ ಒಳ್ಳೆಯದನ್ನು ಬಯಸಬೇಕು. ನನಗಾಗಿ ಏನು ಒಳ್ಳೆಯದನ್ನು ಬಯಸ್ತಾ ಇದ್ದೇನೆ, ನನ್ನ ಕುಟುಂಬಕ್ಕಾಗಿ ಒಳ್ಳೆಯದನ್ನು ಬಯಸ್ತಾ ಇದ್ದೇನೆ, ಅದೇ ರೀತಿಯಾಗಿ ವಿಶ್ವದಲ್ಲಿರುವಂತಹ, ಭೂಮಂಡಲ ಮೇಲೆ ಇರುವಂತಹ ಪ್ರತಿಯೊಂದು ಜೀವರಾಶಿಗಳಿಗೆ ಒಳ್ಳೆಯದಾಗುವುದನ್ನೇ ನಾವು ಬಯಸಬೇಕು. ಯಾಕಂದ್ರೆ ಅವು ನಾವು ಬೇರೆ ಇಲ್ಲ, ನಾವೆಲ್ಲನೂ ಒಂದೇ. ಇದನ್ನ ಈಗಿನ ಕಾಲದಲ್ಲಿ ಮನುಷ್ಯರು ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಭಾಷೆ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ, ಮತಧರ್ಮದ ಆಧಾರದ ಮೇಲೆ ನಾನು ಬೇರೆ, ನೀನು ಬೇರೆ ಹೊಡೆದಾಡುವುದು, ನಮ್ಮ ಗುಂಪು, ನಿಮ್ಮ ಗುಂಪು, ನಮಗ ರಿಸರ್ವೇಷನ್. ಇವತ್ತು ನೋಡಿ, ಮೀಸಲಾತಿ ಇಡೀ ಮಾನವ ಕುಲಕ್ಕೆ ಬೆಂಕಿ ಹಚ್ಚಿಬಿಟ್ಟಿದೆ. ಒಂದು ಸಣ್ಣ ಮೀಸಲಾತಿ ಬಂದದ್ದನ ಬೇರೆ ವಿಚಾರಕ್ಕಾಗಿ. ಆದರೆ ಇವತ್ತು ಆ ಮೀಸಲಾತಿಯನ್ನು ಸಾರ್ವತ್ರಿಕರಣೆ ಮಾಡಿಕೊಂಡು ಹೊಡೆದಾಟ ಹಚ್ತಾ ಇದೆ. ಹೊಡೆದಾಡುವವರು ಬೇರೆ ಯಾರೂ ಅಲ್ಲ, ಅವರೆಲ್ಲ ಅವರೇ ಸಹ ಆತ್ಮಗಳೇ. ಅದಕ್ಕೆ ನೋಡಿ, ಅಧ್ಯಾತ್ಮಗಳು ಯಾವಾಗಲೂ ಬೇರೆ ಅನ್ನುವಂಥ ಅವರಲ್ಲಿ ಭಾವನೆ ಬರುವುದಿಲ್ಲ. ಇವೆಲ್ಲವೂ ನಾನೇ, ನನ್ನದೇ ಅಂಶಗಳು, ಅವರಲ್ಲಿರುವಂಥ ನನ್ನ ಅಂಶಗಳೇ ನನ್ನಲ್ಲಿರುವಂಥ ಅವುಗಳ ಅಂಶ, ನಾವೆಲ್ಲರೂ ಒಂದೇ. ಇತ್ತೀಚೆಗೆ ನೊಬೆಲ್ ಪ್ರೈಸ್ ಪಡೆದಂಥ ವಿಜ್ಞಾನಿಗಳು ಕೂಡ ಹೇಳ್ತಾರೆ, ಕ್ವಾಂಟಮ್ ಫಿಸಿಕ್ಸ್ನಲ್ಲಿ ಏನಪ್ಪ ಅಂದರೆ, ಇವೆಲ್ಲ ಏನದ ನೋಡಿ, ಇವು ಒಂದೇ ಒಂದು ಸ್ಟೆಪ್ದಿಂದ ಮಾಡಿದ್ದೀವಿ. ಅವು ಯಾವಾಗಲೂ ರೀಸೈಕ್ಲಿಂಗ್ದಾಗ
ಈ ಮನುಷ್ಯನ ಶರೀರ ಇದೆ, ಆ ಶರೀರದ ಹೇಗೆ ತಯಾರಾಗ್ತದೆ ಅದ್ರ ಹಿಂದಿನ ನೋಡಿದ್ರೆ ಅದಕ್ಕೆ ಎಲ್ಲಿ ಅದರಲ್ಲಿ ಕೆಲವೊಂದು ಮಂಗನ ಅಂಶ ಬಂದಿರ್ತದೆ, ಕೆಲವೊಂದು ಹಾವಿನ ಅಂಶ ಬಂದಿರ್ತದೆ, ಕೆಲವು ಹುಲಿ ಅಂಶ, ಅಂದ್ರೆ ಸುತ್ತಮುತ್ತ ಯಾವ ಪರಿಸರದಾಗ ನಾವು ಹುಟ್ಟಿರ್ತೇನೆ ಅಲ್ಲಿ ಇರುವಂತ ಜೀವರಾಶಿಗಳ ಅಂಶ ಬರ್ತದೆ. ಯಾಕಂದ್ರೆ ಹುಟ್ಟುತ್ತೇವೆ ಮತ್ತು ಮಣ್ಣಾಗ್ತೇವೆ, ಹುಟ್ಟುತ್ತೇವೆ ಮತ್ತು ಮಣ್ಣಾಗ್ತೇವೆ, ಮಣ್ಣಿಂದ ಹುಟ್ಟುತ್ತೇವೆ, ಮಣ್ಣಾಗಿ ಹುಟ್ಟುತ್ತೇವೆ. ಈಗಾದುದರಿಂದ ನಮ್ಮ ಶರೀರದಲ್ಲಿ ಎಲ್ಲ ಕೀಟ ಜೀವರಾಶಿಗಳ ಅಂಶನೂ ಇದೆ. ಎಲ್ಲರೂ ನಾವು ಒಂದೇ ಸ್ತಪದಿಂದ ಬಂದವರು, ನಾವು ಒಂದೇ ಆತ್ಮದಿಂದ ಬಂದವರು ನಾವು. ಇದನ್ನ ತಿಳ್ಕೊಳ್ಬೇಕು. ಇದನ್ನ ತಿಳಿದಾಗ ಮಾತ್ರ ನಮ್ಮಲ್ಲಿ ಏನು ದ್ವೇಷ, ತಾರತಮ್ಯ, ಅಸೂಯೆ, ಯುದ್ಧ ಇವ್ಯಾವೂ ಆಗುವುದಿಲ್ಲ. ದಯೆ ತೋರಬೇಕು ಪ್ರತಿಯೊಂದಕ್ಕೂ. ಅವೆಲ್ಲ ನನ್ನ ಅಂದ್ಕೂಲೆ ಅವೆಲ್ಲಕ್ಕೂ ದಯೆ ತೋರಬೇಕು. ತನ್ನ ಮನಸ್ಸಿನಿಂದ ಸುಖ ದುಃಖಗಳ ಭ್ರಮೆಯನ್ನು ದೂರ ಸರಿಸಬೇಕು. ಸುಖ ದುಃಖ ಇವೇನಲ್ಲ ಭ್ರಮೆ, ಇದು ಅಧಿಕಾರ ಭ್ರಮೆ, ಅಂತಸ್ತು ಭ್ರಮೆ, ಸಂಪತ್ತು ಭ್ರಮೆ. ಸಾವಿರಾರು ಕೋಟಿ ಒಡೆಯರಾಗ್ತೀಯ, ಬಿದ್ದೋಗ್ತೀಯ. ಕೊನೆಗೂ ನಿನ್ನ ಗತಿ ಭೂಮಿನ 3 ಮನದ ಭೂಮಿ ಗತಿ, ಯಾವುದು ತಗೊಂಡು ಹೋಗೋದಿಲ್ಲ. ಗಳಿಸ್ತೀಯ, ವಿಮಾನದಾಗ ಅಡ್ಡಾಡ್ತೀಯ, ಹೆಲಿಕಾಪ್ಟರ್ದಾಗ ಅಡ್ಡಾಡ್ತೀಯ, ಮನೆಗೊಂದು ಊರಿಗೊಂದು ಬಂಗ್ಲೆಗಳನ್ನು ಕಟ್ತೀಯ, ಎಲ್ಲ ಸುಖಗಳನ್ನು ಬಯಸ್ತೀಯ. ಅವು ಯಾವ ಸುಖ ನಿನ್ನೂ ಅಲ್ಲ, ಎಲ್ಲ ಹುಸಿಯು. ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕು. ಇದನ್ನು ತಿಳ್ಕೊಂಡಾಗ ಮಾತ್ರ ಏನಾಗ್ತಿದೆ, ನಮ್ಮಲ್ಲಿಯ ದುರಾಶೆ ಹೋಗ್ಬಿಡ್ತದ, ಆಶೆ ಹೋಗ್ಬಿಡ್ತದ. ಎಲ್ಲರೂ ನಾವು ಒಂದೇ ಅನ್ನುವಂಥ ಒಂದು ಸಾಮಾನ್ಯ ತಿಳುವಳಿಕೆ, ಸತ್ಯ ತಿಳುವಳಿಕೆ ನಿಮಗೆ ಅರಿವಾಗ್ತಿದೆ. ಆದ್ದರಿಂದ ಅವುಗಳಿಂದ ನಾವೇನ್ ಮಾಡಬೇಕು, ಇಂಥ ಭ್ರಮೆಗಳಿಂದ ಮುಕ್ತಿಯನ್ನು ಹೊಂದಬೇಕು. ಈ ಭ್ರಮೆಯಿಂದ ಮುಕ್ತಿ ಸಿಗುವುದು ಅದುವೇ ಮೋಕ್ಷ. ಯಾರು ಇದನ್ನು ಮುಕ್ತಿ ಹೊಡಿತಾರಲ್ಲ ಅವರು ಮೋಕ್ಷ ಹೊಂದಿದಾಗ. ಮೋಕ್ಷಕ್ಕೆ ಆಯಾ ಸಂತರು ಬೇರೆ ಬೇರೆ ಹೆಸರನ್ನ ಇಡ್ತಾರೆ. ಕೆಲವರು ಮೋಕ್ಷ ಅಂತ ಕರೀತಾರೆ, ಕೆಲವರು ಆತ್ಮ ವಿಮೋಚನೆ ಅಂತ ಕರೀತಾರೆ, ಇನ್ನು ಕೆಲವರು ನಿರ್ವಾಣ, ಗೌತಮ ಬುದ್ಧನಂತವರು ನಿರ್ವಾಣ ಅಂತಾರೆ, ಮತ್ತು ನಿಜಗುಣ ಶಿವಯೋಗಿಗಳಂತವರು ಕೈವಲ್ಯ ಅಂತಾರೆ, ಇನ್ನು ಧರ್ಮಶಾಸ್ತ್ರಗಳು ಸ್ವರ್ಗ ಅಂತಾರೆ, ಅದರಲ್ಲಿ ಇನ್ನು ಕೆಲವರು ವೈಕುಂಠ ಅಂತಾರೆ, ಇನ್ನು ಕೆಲವರು ಕೈಲಾಸ ಅಂತಾರೆ. ಎಲ್ಲಾನು ಒಂದೇ ಅರ್ಥ ಕೊಡ್ತಾವ. ಇದೇನು ದೊಡ್ಡ ಅರ್ಥದ ಪದಗಳಲ್ಲ. ಇವತ್ತು ಏನಪ್ಪಾ ಅಂದ್ರೆ, ನಾವು ನಮ್ಮ ಸುಖ ದುಃಖಗಳಿಂದ, ಈ ಒಂದು ಮನಸ್ಸಿನ ಸೃಷ್ಟಿಗಳಿಂದ, ಭ್ರಮೆಗಳಿಂದ ನಾವು ಮನಸ್ಸನ್ನು ಸ್ವತಂತ್ರ ಮಾಡುವುದೇ ಇದೇ ವಿಮೋಚನೆ. ಇದಕ್ಕೆ ಆತ್ಮ ವಿಮೋಚನೆ ಅಂತ ವಾಲ್ಮೀಕಿಯವರು ಕರೀತಾರೆ. ವೀಕ್ಷಕ ಬಂಧುಗಳೇ, ಅಧ್ಯಾತ್ಮ ಪ್ರಿಯರೇ, ಇಲ್ಲಿವರೆಗೆ ಆದಿಗುರು ವಾಲ್ಮೀಕಿಯವರು ಬೋಧಿಸಿದಂಥ ನೀನ್ಯಾರು ಎಂಬ ಆಧ್ಯಾತ್ಮ ತತ್ವದ ವಿಚಾರಗಳನ್ನು ತಿಳಿದುಕೊಂಡಿವೆ. ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿಯೂ ಅವರ ಇನ್ನೊಂದು ಆಧ್ಯಾತ್ಮ ವಿಚಾರವನ್ನು ಹಂಚಿಕೊಳ್ಳುವೆ. ನನಗನಿಸ್ತದೆ, ನಾನು ಇಲ್ಲಿವರೆಗೆ ನಿಮ್ಮೊಂದಿಗೆ ಏನು ಚರ್ಚೆ ಮಾಡೇನೆ, ವಾಲ್ಮೀಕಿಯವರ ಚಿಂತನೆಗಳನ್ನು ಏನು ತಮ್ಮೊಂದಿಗೆ ಹಂಚಿಕೊಂಡಿನಿ, ಅದು ತಮಗೆ ಲೈಕ್ ಅನಿಸಿರಬೇಕು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆದಿಗುರು ವಾಲ್ಮೀಕಿಯವರ ಹೊಸ ಆಧ್ಯಾತ್ಮಿಕ ವಿಚಾರದೊಂದಿಗೆ ತಮ್ಮನ್ನು ಭೇಟಿಯಾಗುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.